ಏನಿದು? ಅಕ್ಕ ನೋಡ್ತಾರೆ, ಬಿಡು ಬಾವ. ಮನೇಲಿ ಯಾರು ಇಲ್ಲ ಮೇಡಮ್, ಅದನ್ನ ನೋಡಿನೇ ಡೋರ್ ಕ್ಲೋಸ್ ಮಾಡಿ ಒಳಗೆ ಬಂದಿದ್ದೀನಿ. ಮತ್ತೆ ಆಫೀಸ್? ಜಾಸ್ತಿ ಕೆಲಸ ಇರಲಿಲ್ಲ. ಮನೇಲಿ ಅಂದವಾದ ಹೆಂಡತಿ ಇದ್ದಾಳಲ್ವಾ, ಮನೆಗೆ ಬರಬೇಕು ಅಂತ ಅನ್ನಿಸ್ತು, ಬಂದ್ಬಿಟ್ಟೆ. ಅಡಿಗೆ ಮಾಡ್ಬೇಕು, ಬಿಡು. ಇವತ್ತು ನನಗೆ ಊಟ ಮಾಡಬೇಕು ಅಂತ ಅನ್ನಿಸ್ತಿಲ್ಲ. ಮತ್ತೆ ಈ ಅಂದನ ತಿನ್ಬೇಕು ಅನ್ಕೋತಿದ್ದೀನಿ. ಏ ಮುತ್ನ ಕೊಡ್ತಾ. ಇದು ಸಮಯ ಅಲ್ಲ. ಯಾರೋ ಒಬ್ಬ 24 ಗಂಟೆನೂ ತನ್ನ ಹೆಂಡತಿಗೆ ಮುದ್ದು ಕೊಡ್ತಾ ವರ್ಲ್ಡ್ ರೆಕಾರ್ಡ್ ಮಾಡಿದ್ನಂತೆ. ನಾವು ಕೂಡ ಟ್ರೈ ಮಾಡಿ ಆ ರೆಕಾರ್ಡ್ನ ಬ್ರೇಕ್ ಮಾಡೋಣವಾ? ಇವತ್ತೇನಾಗಿದೆ ನಿಂಗೆ? ಹೇಳ್ತೀನಿ. ಪ್ರಿಪೇರ್ಡ್ ಆಗಿ ಬಂದಿದ್ಯಾ ಅಲ್ವಾ? ಎಸ್. ಹಾಗಿದ್ರೆ ಶುರು ಮಾಡಿ. ಏನ್ ಮತ್ತೆ? ಏನ್ ಮತ್ತೆ ಅಂದ್ರೆ? ಯೂನಿವರ್ಸಲ್ ಕೋಡ್ ಏನಾದರೂ ಕೊಡು ಅಂತ ಹೆಂಡತಿಗೆ ರಿಕ್ವೆಸ್ಟ್ ಮಾಡೋದು. ನೋ ವೇ. ಅಂದ್ರೆ ರಿಕ್ವೆಸ್ಟ್ ರಿಜೆಕ್ಟ್ ಆಗಿದೆ ಅಂತ ಅರ್ಥ. ಅವನಿ ಪ್ಲೀಸ್. ಇದೆಲ್ಲ ರಾತ್ರಿಗೆ. ಪ್ಲೀಸ್ ಅವನಿ. ಚಿಕ್ಕ ಮಗು ತರ ಕೇಳ್ಬೇಡ. ನಿನ್ ಮಾಯಲ್ಲಿ ಬಿದ್ದು ಹೋಗ್ತೀನಿ. ಈ ಏಕಾಂತ ಸಮಯ ಈ ಮಲ್ಲಿಗೆ ವಾಸನೆ ಮತ್ತಲ್ಲಿ ಬಿದ್ದು ಏನೇನೋ ಮಾಡುವಂತಿದೆ. ಬಾ. ಆಸೆ ದೋಸೆ ಹಪ್ಪಳ ವಡೆ. ಅವನಿ 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 ದುಡ್ಡು ತಗೊಂಡ್ ಬರ್ತೀನಿ, ಇಲ್ಲೇ ಇರು. ಸರಿನಮ್ಮ. ಅಬ್ಬ, ಅವನಿ ಹಿಡ್ಕೊ ನೋಡೋಣ. ಅಬ್ಬ, ಮೇಡಮ್ ದುಡ್ಡು.
10 ನಿಮಿಷ ವೇಟ್ ಮಾಡು. ಮೇಡಮ್ ದುಡ್ಡು ಕೊಡಿ ಮೇಡಮ್. ಎಷ್ಟೊತ್ತು ಕಾಯ್ಬೇಕು ಮೇಡಮ್? ಇದು ಪೀಕ್ ಅವರ್ಸ್ ಮೇಡಮ್, ಗಿರಾಕಿಗಳೆಲ್ಲ ಹೊಟ್ಟೋಗ್ತಾರೆ. ಅಯ್ಯೋ ಕಿರ್ಚ್ಬೇಡಪ್ಪ, ಇರು. ಬಾವಾ 1 ನಿಮಿಷ ಬರ್ತೀನಿ. ಅಕ್ಕ, ಏನಾಯ್ತಕ್ಕ? ಅಯ್ಯೋ ಏನಿಲ್ಲ ಬಿಡು. ಏನಪ್ಪ, ನೀನ್ ಇಲ್ಲೇ ಇರು, ಬರ್ತೀನಿ. ಇಷ್ಟೊತ್ತಿಗೆ ಬೇರೆ ಕಸ್ಟಮರ್ ಸಿಕ್ಕಿರ್ಬೋದು. ಏನಾಯ್ತು? ದುಡ್ಡು ತರ್ತೀನಿ ಅಂತ ಬಂದರು. ಬಾಗ್ಲು ತಟ್ಟದೆ ಹಾಗೆ ನಿಂತ್ಕೊಬಿಟ್ರು. ಅರ್ಧ ಗಂಟೆಯಿಂದ ಆಚೆನೆ ವೆಯ್ಟ್ ಮಾಡ್ತಾ ಇದ್ರು. ನನ್ನನ್ನು ವೆಯ್ಟ್ ಮಾಡಕ್ಕೆ ಹೇಳಿದ್ರು. ಏನು ಕತೆನೋ ಏನೋ. ಇದನ್ ತಗೋ. ಸಾರಿ ಅಕ್ಕ. ಸಾರಿ ಯಾಕೆ? ಹೊರಗಡೆ ವೆಯ್ಟ್ ಮಾಡಿಸ್ದೆ. ದೊಡ್ಡ ಮನೇಲಿ ಪ್ರೇಮ ಪಕ್ಷಿಗಳ ಹಾಕಿ ಸ್ವತಂತ್ರವಾಗಿರ್ತಿದ್ರಿ. ಇವಾಗ ಈ ಚಿಕ್ಕ ಪಂಜರದಲ್ಲಿ ಕೂಡ ಹಾಕ್ದಾಗಿದೆ. ನನ್ನ ಮಾತನ್ನ ಗೌರವಿಸಿ ನನ್ನ ಮನೆಗೆ ಬಂದ್ರಿ. ಇಡೀ ಮನೆ ಖರ್ಚನ್ನ ನೀವೇ ನೋಡ್ಕೋತಿದ್ದೀರಾ. ನಿಜ ಹೇಳಬೇಕು ಅಂದರೆ ನಾನೇ ನಿಮಗೆ ಸಾರಿ ಹೇಳಬೇಕು. ಅಕ್ಕ, ಹೆಸರಿಗೆ ಅಕ್ಕ ತಂಗಿನೇ ಆಗಿದ್ರು ಆ ರಾಮ ಲಕ್ಷ್ಮಣ ನಮಗೆ ಆದರ್ಶ. ಆ ಅಣ್ಣ ತಮ್ಮನ ಹಾಗೆ ಯಾವತ್ತೂ ನಮ್ಮ ಮಧ್ಯೆ ಮನಸ್ತಾಪ ಬರ್ದೇನೆ ಇರಬೇಕು. ಒಳಗಡೆ ಹೋಗು. ನಿನ್ನಿಂದ ಅಕ್ಕನ ಮುಂದೆ ತಲೆ ಎತ್ತೋಕ್ಕಾಗ್ಲಿಲ್ಲ. ನಾನೆಲ್ಲ ಕೇಳಿಸ್ಕೊಂಡೆ ಮೇಡಮ್. ನಿಮ್ಮ ಅಕ್ಕ ಏನು ಅನ್ಕೊಳ್ಳಲ್ಲ ಬಿಡು. ಸಾಯಿಸ್ಬಿಡ್ತೀನಿ. ಕಮಲಾ ಅವರೇ. ನಮಸ್ಕಾರ ವೇದವತಿ ಅವರೇ. ನಾಳೆ ನಿಹಾರಿಕಾಗೆ ಕರಿಮಣಿ ಹಾಕ್ಸೋ ಶಾಸ್ತ್ರ ಮಾಡ್ತಾ ಇದೀವಿ. ನೀವು ತಪ್ಪದೆ ಬರಬೇಕು. ಖಂಡಿತ ಬರ್ತೀನಿ. ಮರಿಬೇಡಿ. ಸರಿ. ಕರಿಮಣಿ ಹಾಕ್ಸೋ ಶಾಸ್ತ್ರದ ಜೊತೆಗೆ ವ್ರತ ಕೂಡ ಮಾಡಿಸ್ತಿದೀವಿ. ನೀವು ತಪ್ಪದೆ ಬರಬೇಕು. ಸರಿನಮ್ಮ. ಇರಿಯತ್ತೆ, ಅವ್ರ ಹತ್ರ ಹೋಗ್ಬೇಡಿ. ಅವ್ರ ಜೊತೆ ಮಾತಾಡಿಸ್ಬೇಡಿ. ನಮ್ಮವರು ಕಾಣಿಸ್ದಾಗ ಮಾತಾಡಿಸ್ದೆ ಹೇಗಿರೋದಮ್ಮ? ನೀವು ಮಾತಾಡ್ಸಿದ್ರೆ ಅವಳ ಮಾತು ಮುಂದುವರಿಸ್ತಾಳೆ. ನೀವು ಮಾತಾಡ್ತಾ ಮಧ್ಯದಲ್ಲಿ ಫಂಕ್ಷನ್ ವಿಷಯ ಕೂಡ ಹೇಳ್ಬಿಡ್ತೀರಾ. ಅವರು ಬರ್ತೀನಿ ಅಂತಾರೆ. ಅವ್ರು ಬರಬಾರ್ದು ಅಂತ ಮನೇಲಿ ಮಾತಾಡಿದ್ವಿ ಅಲ್ವಾ? ನಿಂತ್ಕೋ. ಅವರೇ ಬರಲಿಲ್ಲ ಅಂದಮೇಲೆ ನೀನು ಯಾಕೆ ಹೋಗೋದು? ಹಾಗನ್ಕೊಂಡ್ರೆ ಹೇಗಕ್ಕ? ಅತ್ತೆ, ಅತ್ತೆ ನಿಂತ್ಕೊಳ್ಳಿ. ಅತ್ತೆ ಚೆನ್ನಾಗಿದ್ದೀರಾ? ಕುಂಕುಮ ಇಟ್ಕೊಂಡು ಹೊರಟಿದ್ದೀರಾ? ಕರೆಯೋದಕ್ಕ? ಏನ್ ವಿಶೇಷ? ನಿನ್ಗೆ ಅನಾವಶ್ಯಕ. ಯಾಕೆ ಮಾತಾಡ್ತಾ ಇಲ್ಲ ಅತ್ತೆ? ಮಾತಾಡಲ್ಲ ಅವನಿ. ಅತ್ತೆನ ಸೊಸೆ ಕಂಟ್ರೋಲಲ್ಲಿ ಇಟ್ಟಿದ್ದಾಳೆ.
ನೀನು ಇದೆಯಾ ನೋಡು, ಆ ವಿದ್ಯೆ ನಿನಗೆ ಗೊತ್ತಿಲ್ಲ ಬಿಡು. ನಾನು ಪರಿಸ್ಥಿತಿಗೆ ಅನುಕೂಲವಾಗಿ ವರ್ತಿಸ್ತಾ ಇರ್ತೀನಿ. ವೇದವತಿನ ಕಂಟ್ರೋಲ್ನಲ್ಲಿಡೋದಕ್ಕೆ ಯಾರಿಂದಾನೂ ಆಗಲ್ಲ. ನಮಗಿಂತ ಮುಂಚೆನೇ ನೀವು ನಮ್ಮನ್ನು ನೋಡಿದ್ರಿ, ಮತ್ತು ಮಾತಾಡ್ಸೋದಕ್ಕೆ ಮುಂದೆ ಯಾಕೆ ಬರಲಿಲ್ಲ? ಸೊಸೆ ನಿಮ್ಮನ್ನು ತಡೆದಿದ್ದಕ್ಕಲ್ವಾ? ಅದನ್ನು ನಮ್ಮ ಭಾಷೆಯಲ್ಲಿ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಅಂತಾನೆ ಅಂತಾರೆ. ನೀನು ಏನೇ ಅಂದ್ರು ನನಗೆ ಪರವಾಗಿಲ್ಲಮ್ಮ. ಸೊಸೆ ತಡೆದಿದ್ದಕ್ಕೆ ಅತ್ತೆ ಸುಮ್ಮನೆ ಆದರೂ, ಅಕ್ಕ ತಡೆದ್ರೆ ತಂಗಿನೇ ಇಲ್ಲಲ್ಲ. ಯಾಕೆ ಗೊತ್ತಾ? ಸೋದರತ್ತೆ ಅಂದರೆ ನನ್ನ ತಂಗಿ ದೃಷ್ಟಿಯಲ್ಲಿ ದೇವತೆ. ಅದಕ್ಕೆ ನನ್ನ ತಂಗಿ ನನ್ನ ಮನೇಲಿದ್ರೂ ನಿಮ್ಮನೆ ಕ್ಷೇಮದ ಬಗ್ಗೆನೇ ಯೋಚನೆ ಮಾಡ್ತಾಳೆ. ಅದು ನನ್ನ ತಂಗಿಗಿರೋ ಸಂಸ್ಕಾರ. ನಿಮ್ಮ ಪಕ್ಕದಲ್ಲಿರೋಳಿಗೆ ಅದಿಲ್ಲ. ಅವ್ರವ್ರ ಸಂಸ್ಕಾರ ಅವ್ರವ್ರಿಗಿರುತ್ತೆ. ನೀವು ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ಅಕ್ಕ, ಎಷ್ಟೇ ಜಗಳ ಇದ್ರೂ ನಮ್ಮ ಸೋದರತೆನ ನಾವು ಮಾತಾಡಿಸ್ತೇನೆ ಇರೋದಕ್ಕಾಗಲ್ಲ ಅಲ್ವಾ? ಇದೇ ಮನಸ್ಸು ಆ ವ್ಯಕ್ತಿಗೂ ಇದ್ರೆ ಚೆನ್ನಾಗಿರ್ತಿತ್ತು. ದೊಡ್ಡಸ್ತನ ಅನ್ನೋ ಕಿರೀಟ ಸುಮ್ಮನೆ ಬರಲ್ಲ. ಇಂಥವ್ರನ್ನ ಜೊತೆಗಿಟ್ಕೊಂಡು ಓಡಾಡ್ತಿದ್ರೆ ಇರೋ ದೊಡ್ಡಸ್ತನೂ ಹೊಟ್ಟೋಗುತ್ತೆ. ನೀವು ಮಾತಾಡ್ಕೊಳ್ದೆ ನನ್ನನ್ನು ಯಾಕೆ ಮಧ್ಯದಲ್ಲಿ ಎಳಿತಿದ್ದೀರಾ? ಇಷ್ಟು ಕಾಲ ಆದರೂ ನೀನು ನನ್ನ ಮನಸ್ಸನ್ನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಅದೇ ನನಗೆ ತುಂಬ ನೋವಾಗೋದು. ನಡಿಯಮ್ಮ ಹೋಗೋಣ. ಇನ್ನಡಿ ಹೋಗೋಣ. ಅವನಿ, ನಿಮ್ಮನ್ ಕೂಡ ಕರೆದಿದ್ದಾರಾ? ಎಲ್ಲಿಗೆ? ನಾಳೆ ಅವ್ರ ಮನೇಲಿ ನಡೆಯೋ ಫಂಕ್ಷನ್ಗೆ. ಫಂಕ್ಷನಾ? ಕರಿಮಣಿ ಫಂಕ್ಷನ್ ಅಂತೆ. ಹೊಸ ಸೊಸೆ ಇನ್ನು ಕರಿಮಣಿ ಹಾಕೊಂಡಿಲ್ವಲ್ಲ, ನಾಳೆ ಮಾಡ್ತಿದ್ದಾರೆ. ನಿಮ್ಮನ್ ಕರ್ದಿಲ್ವಾ? ಯಾಕೆ ಹಾಕಿ ಕೇಳ್ತಿದ್ದೀರಾ? ಅವ್ರು ನಮ್ಮನ್ನ ಆಹಾ, ಅಯ್ಯೋ ಕರ್ತೃ ರೀ. ಹಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ನಮ್ ಸೋದರತೆ ನಮ್ಮಿಬ್ರನ್ನು ಕರೀದೇ ಇರ್ತಾರಾ? ಹೌದಾ? ಸರಿ, ಹಾಗಾದ್ರೆ ಅಕ್ಕ ಹೋಗಣ್ವಾ? ನಡಿ ಅಕ್ಕ. ಅತ್ತೆ ಗೌರವನ ಕಾಪಾಡೋದ್ರಲ್ಲಿ ನಿನ್ಗಿಂತ ಯಾರೂ ಇರಲ್ಲ ಬಿಡು. ನಿನ್ನ ಹತ್ರ ಒಂದ್ ಮಾತು ಕೂಡ ಹೇಳಿಲ್ಲ ಅವರು. ಅಷ್ಟಕ್ಕೂ ಬುದ್ಧಿ ಇದೆಯಾ ನಿಂಗೆ? ಯಾಕೆ ಹಾಗೆ ಹೇಳ್ದೆ? ಯಾವತ್ತೋ ಒಂದಿನ ಎಲ್ಲರೂ ಒಂದಾಗ್ಬೇಕಾಗಿರೋರು ಹೊರಗಡೆಯವ್ರ ಮುಂದೆ ಅತ್ತೆ ಗೌರವ ಹಾಳು ಮಾಡೋದು ಯಾಕಕ್ಕ? ನಿನಗಂತೂ ಬೆಸ್ಟ್ ಸೊಸೆ ಅವಾರ್ಡ್ ಕೊಡ್ಲೇಬೇಕು. ನಡಿ ಅಕ್ಕ. ಒಂದು ವಿಗ್ರಹ ನಮ್ಮ ಜೀವನನ ಬದಲಾಯಿಸುತ್ತೆ ಅಂತ ತುಂಬಾ ಹೋಪ್ ಇಟ್ಕೊಂಡು ಇಂಡಿಯಾಗೆ ಬಂದ್ವಿ. ನಾವು ಬಂದು ತುಂಬಾ ದಿನ ಆಯ್ತು, ಇನ್ನು ನಮ್ಮ ಕೆಲಸ ಪೂರ್ತಿ ಆಗಿಲ್ಲ. ಈ ವಿಗ್ರಹದಿಂದ ಆಫ್ರಿಕಾದಲ್ಲಿ ನಮ್ಮ ಬಿಸ್ನೆಸ್ ನಿಂತೋಗಿದೆ. ಏನ್ ಮಾಡೋಣ? ಸರ್ ವಾಟ್ ಮಿಸ್ಟರ್ ಚರಣ್? ಅನ್ನಪೂರ್ಣ ದೇವಿ ವಿಗ್ರಹ ಹೊರಗಡೆ ಬರೋ ಚಾನ್ಸ್ ಏನಾದ್ರೂ ಸಿಗ್ತಾ? ಆ ನಿಹಾರಿಕಾ ಏನಾದ್ರೂ ಫೋನ್ ಮಾಡಿದ್ಲಾ? ಇಲ್ಲ ಸರ್, ನಾನು ಬಂದಿರೋದು ಅಮ್ಮನವ್ರ ವಿಗ್ರಹದ ಬಗ್ಗೆ ಹೇಳೋಕ್ಕಲ್ಲ. ದೆನ್ ಅನ್ನಪೂರ್ಣದೇವಿ ವಿಗ್ರಹ ಥರನೇ ಇನ್ನೊಂದು ಕಡೆ ಇನ್ನೊಂದು ವಿಗ್ರಹ ಇದೆ, ನಟರಾಜ ವಿಗ್ರಹ. ತುಂಬ ಪುರಾತನ ಕಾಲದ್ದು. ಅದಾದರೆ ನಾವು ತುಂಬ ಈಸಿಯಾಗಿ ತರಬಹುದು. ಆ ವಿಗ್ರಹಕ್ಕೂ ಅನ್ನಪೂರ್ಣದೇವಿ ವಿಗ್ರಹದಂತೆ ಹಿಸ್ಟರಿ ಏನಾದರೂ ಇದೆಯಾ? ನೋ ಸರ್. ಆ ವಿಗ್ರಹದಿಂದ ಯಾವುದಾದ್ರೂ ವಿಲೇಜ್ಗೆ ಹೆಲ್ಪ್ ಆಗಿದೆಯಾ? ಇಲ್ಲ ಸರ್, ಅದು ಒಂದು ವಿಗ್ರಹ ಅಷ್ಟೇ. ಬಟ್ ನಟರಾಜ ಐಡಿಯಲ್ ಆಲ್ಸೋ ಸೋ ಪವರ್ಫುಲ್. ನಾರ್ಮಲ್ ವಿಗ್ರಹ ಆದ್ರೆ ಅದು ನಮಗ್ಯಾಕೆ? ಅದು ಬೇಕಾಗಿಲ್ಲ. ವಿ ವಾಂಟ್ ಓನ್ಲಿ ದಟ್ ಅನ್ನಪೂರ್ಣ ದೇವಿ ಐಡಲ್. ಓಕೆ ಓಕೆ ಸರ್. ಅವರ್ ಟಾರ್ಗೆಟ್ ಓನ್ಲಿ ದಟ್ ಐಡಲ್. ಅದು ಸಿಗೋವರೆಗೂ ನಮ್ಮ ಫೈಟ್ ನಿಲ್ಲಲ್ಲ. ನಾವು ಆ ವಿಗ್ರಹದ ಜೊತೆಗೇನೆ ಇಂಡಿಯಾದಿಂದ ಹೋಗಬೇಕು. ಅಲ್ಲಿವರೆಗೂ ನಾವು ಬೇರೆ ವಿಗ್ರಹದ ಬಗ್ಗೆ ಯೋಚನೆ ಮಾಡಬಾರ್ದು. ಅಲ್ಲಿವರೆಗೂ ನಾವು ಯಾರಿಗೂ ಸಿಗದ ಹಾಗೆ ನಮ್ಮ ಟ್ರಯಲ್ಸ್ ನಾವು ಮಾಡೋಣ.
ಅನ್ನಪೂರ್ಣಾ ದೇವಿ, ವಿ ಆರ್ ವೇಟಿಂಗ್ ಫಾರ್ ಯು. ಪುರೋಹಿತ್ರೆ, ಅಮ್ಮ, ಎಲ್ಲ ಬಂದಿದ್ಯಾ? ಎಲ್ಲ ಬಂದಿದ್ಯಮ್ಮ. ನಮಸ್ಕಾರ ಅಮ್ಮ. ನಮಸ್ಕಾರ. ತಡ ಆಯ್ತಾ? ಏನಿಲ್ಲ, ಶುರು ಆಗೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಆಗತ್ತೆ. ಹೊಸ ಜೋಡಿ ಎಲ್ಲಿ? ಅಲ್ಲೋಡಿ ಬರ್ತಿದ್ದಾರೆ. ನಮಸ್ಕಾರ. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರ ನಮ್ಮ. ಜೋಡಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್. ಪೂಜೆ ಶುರು ಆಗೋವರೆಗೂ ನೀವಲ್ಲಿ ಕೂತ್ಕೊಳ್ಳಿ. ಆಯ್ತು, ಸರಿ. ಅಮ್ಮ, ಬಾಗ್ನ ಎಲ್ಲ ಸಿದ್ಧ ಮಾಡಿದ್ದೀರಾ? ಅತ್ತೆ ತಗೊಂಡ್ ಬರ್ತಿದ್ದಾರೆ. ಸರಿ ನಮ್ಮ. ರೆಗ್ಯುಲರ್ ಆಗಿ ಬಂದ ಹಾಗೆ ಅವನಿ ಅಂತೂ ಬರಲ್ಲ ಅಲ್ವಾ? ಬರಲ್ಲ ಅಂತಾನೆ ಅನ್ಕೋತೀನಿ. ಇಂಟರ್ವಲ್ ಬ್ಯಾಂಗ್ ಹಾಗೆ, ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಹಾಗೆ ಎಂಟ್ರಿ ಕೊಡ್ತಾಳಲ್ವಾ ಹೇಗೋ. ಪುರೋಹಿತ್ರೆ, ನೀವು ಹೇಳ್ದಾಗೆ 7 ಬಾಗ್ನ ಸಿದ್ಧ ಇದೆ. ಅಲ್ಲಿಡಿಮ್ಮ. ಮತ್ತೊಂದು ಸರಿ ನಿಮ್ಗೆ ಹೇಳೋದೇನು ಅಂದರೆ, ಈ ಕರಿಮಣಿ ಹಾಕೋ ಕಾರ್ಯಕ್ರಮ ಹಾಗೇ ಈ ವ್ರತ ಸಂಪ್ರದಾಯಬದ್ಧವಾಗಿ ಪೂರ್ತಿಯಾಗಬೇಕು, ಶುಭವಾಗಬೇಕು ಅಂದರೆ 7 ಜನ ಮುತ್ತೈದೆಯರಿರಬೇಕು. ಅವರು ಬಾಗ್ನನ ತಗೋಬೇಕು. ಆಗಲೇ ಈ ಕುಟುಂಬಕ್ಕೆ, ಈ ಜೋಡಿಗೆ ಒಳ್ಳೇದಾಗತ್ತೆ. ನಮ್ಮನೇಲಿ 3 ಜನ ಇದ್ದೀವಿ. ನಾನು, ನನ್ನ ಮಗಳು, ನನ್ನ ದೊಡ್ಡ ಸೊಸೆ. ಹೊರಗಡೆಯಿಂದ 2 ಬಂದಿದ್ದಾರೆ. ಇನ್ನೂ 2 ಕೂಡ ಬರ್ತಾ ಇದ್ದಾರೆ. ಸರಿ ನಮ್ಮ. ವ್ರತ ವಿಘ್ನ ಆಗಬಾರ್ದು ಅಂತ ಮತ್ತೊಂದು ಸಾರಿ ನೆನಪು ಮಾಡಿದೆ. ಆಗ್ಲಿ ಪುರೋಹಿತ್ರೆ, ಎಲ್ಲನೂ ಒಳ್ಳೇದಕ್ಕಲ್ವಾ? ನನ್ಗೊಂದು ಅನುಮಾನ. ನಮಗ್ ಗೊತ್ತಿಲ್ದೇನೆ ಅತ್ತೆ 2 ಸೋದರ ಸೊಸೆನೂ ಕರೆದಿದಾರೋ ಏನೋ. ನಿಹಾರಿಕಾ ಬೇಡ ಅಂತ ಹೇಳಿದ್ದಕ್ಕೆ ಅಮ್ಮಮ್ಮ ಕರೀಲಿಲ್ಲ ಅಂತ ನಿಹಾರಿಕಾ ಹೇಳಿದ್ಲು ಅಲ್ವಾ? ಸೋದರ ಸೊಸೆ ಮೇಲೆ ಪ್ರೀತಿ ಜಾಸ್ತಿ ಆಗಿ ಕರೆದಿರಬಹುದು. ವೇದವತಿ ಕರಿಬೇಕು ಅಂದ್ರೆ ಧೈರ್ಯವಾಗಿ ಕರೀತಾಳೆ, ಕದ್ದು ಮುಚ್ಚಿ ಕರೆಯೋ ಅವಶ್ಯಕತೆ ಇಲ್ಲ. ಏನೋ ಕಾಮಿಡಿಯಾಗಿ ಅಂದೆ ಮಾವನವ್ರೆ. ಊರಲ್ಲಿರೋರ್ಗೆಲ್ಲ ನಾನು ಅರ್ಥ ಆಗ್ತೀನಿ, ಇವ್ರಿಗೆ ಮಾತ್ರ ನಾನು ಅರ್ಥ ಆಗೋದಿಲ್ಲ. ಸ್ವಲ್ಪ ಹೊತ್ತಲ್ಲಿ ಇನ್ನ 2 ಮುತ್ತೈದೆಯರು ಬರ್ತಾರೆ. ಅವಾಗಾದ್ರೂ ನಂಬ್ತೀರೇನೋ ನೋಡೋಣ. ಯಾವುದೋ 10 ಊರಿಗೆ ದೊಡ್ಡೋರು ಅಂತ ನಿಮ್ಮ ಅತ್ತೆ ಮಾವ ಹೇಳ್ತಾ ಇರ್ತಾರೆ. ಎಲ್ರಿಗೂ ನ್ಯಾಯ ಕೊಡ್ತೀವಿ ಅಂತಾರೆ. ಎಲ್ಲರ ದೃಷ್ಟಿಯಲ್ಲೂ ದೊಡ್ಡೋರು ಅನ್ಸ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಕುಟುಂಬನ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಳ್ಳೋ ಸೊಸೆ ಅಂದರೆ ಮಾತ್ರ ಇಷ್ಟ ಆಗಲ್ಲ ಇವ್ರಿಗೆ. ಅಕ್ಕ ಇವಾಗ ಫಂಕ್ಷನ್ ವಿಷಯ ಹೇಳ್ತಾಳೋ ಹೇಗೆ? ನಾನು ತುಂಬ ಜನ ಅತ್ತೆಗಳನ್ನು ನೋಡಿದ್ದೀನಿ, ಒಳ್ಳೆಯವರನ್ನು ನೋಡಿದ್ದೀನಿ, ಗಯ್ಯಾಳಿಗಳನ್ನು ನೋಡಿದ್ದೀನಿ. ನಿಮ್ಮ ಅತ್ತೆ ಅಂತವಳನ್ನು ಮಾತ್ರ ಎಲ್ಲೂ ನೋಡಿಲ್ಲ ಅವನಿ. ಅಕ್ಕ, ಇವಾಗ ಏನಾಯ್ತು ಅಂತ ಅತ್ತೆಗೆ ಹಾಗಂತಿದ್ಯಾ? ಯಾಕೆ ಶ್ರೀಕರ್ ಕೇಳಿಸ್ಕೋತಾನೆ ಅಂತ ಭಯನಾ? ನನಗಂತೂ ಯಾವ ಭಯನೂ ಇಲ್ಲ. ನಾನೇನು ಅನ್ಬಾರ್ದು ಅಂದಿಲ್ಲ. ಏನಾಯ್ತು ಅವನಿ? ಏನಾಯ್ತು ಹೇಳು. ಏನು ಇಲ್ಲ ಬಾಬಾ. ಹೇಳಲ್ಲ, ಏನು ಹೇಳಲ್ಲ.